ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅನ್ಕೋತೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು, ಅಂದರೆ ಪೂರ್ತಿ ವ್ಲಾಗ್ ಹಾಕಿಲ್ಲ ನಾನು. ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಅವತ್ತಿನ ದಿನ ನಾನು ಜಾಸ್ತಿ ಏನು ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಸ್ವಲ್ಪ ರಂಗೋಲಿ ನಾನು ಅವತ್ತು ರೆಡಿಯಾಗಿದ್ದಿತ್ತು, ಚಿಕ್ಕ ಫೋಟೋ ಹಾಕಿದ್ದೀನಿ ಅಷ್ಟೇ, ಒಂದೆರಡು. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗು ನಾನು ಕಂಟಿನ್ಯೂ ಮಾಡಿದ್ದೀನಿ. ಯಾಕಂದರೆ ಅವತ್ತು ತುಂಬಾ ಕೆಲಸ ಇತ್ತು. ಯಾಕಂದರೆ ನಮ್ಮ ಮನೇಲಿ 2 ಪಾಪು ಇದೆ. ಆ 2 ಪಾಪುನ ನೋಡಿಕೊಂಡು ಮನೇನ ಇದು ಮಾಡಿಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ನಾರ್ಮಲ್ ಡೇಸಲ್ಲಿ ಹೇಗೆ ಒಂದು ವೀಡಿಯೋ ಆಗಿಬಿಡತ್ತೆ. ಯಾಕಂದರೆ ಹಬ್ಬದ ದಿನದಲ್ಲಿ ಅವರು ಸ್ವಲ್ಪ ಏನು ಹಬ್ಬದ ಗಲಾಟೆಲೆ ಅವ್ರನ್ನೂ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಚಿಕ್ಕ ಮಕ್ಕಳಲ್ವ, ದೊಡ್ಡವರಾದರೆ ಹೆಂಗೋ ಒಂದು ಕಡೆ ಆಟ ಆಡ್ಕೊಂಡಿರ್ತಾರೆ. ಚಿಕ್ಕ ಮಕ್ಕಳು ಪಾಪ ಅವಕ್ಕೆ ಏನು ಆಗ್ತಿದೆ ಅಂತಲೂ ಹೇಳ್ಕೊಳಕ್ಕಾಗಲ್ಲ. ಬೇರೆ ಟೈಮ್ಗಿಂತ ಹಬ್ಬದ ಟೈಮಲ್ಲೇ ಅಳೋದು, ಹಠ ಮಾಡೋದು ಜಾಸ್ತಿ ಆಗಿರುತ್ತೆ. ಅದ್ರ ಕಾರಣ ಅವ್ರನ್ನ ನೋಡಿಕೊಂಡು ಅಡುಗೆನೂ ಮಾಡಿಕೊಂಡು ಹಬ್ಬ ಕಡೆನೂ ಗಮನ ಕೊಟ್ಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಅವತ್ತು ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇಯಿಂದ ನಿನ್ನೆ ತಾನೇ ಹಬ್ಬ ಮುಗ್ದಿದೆ. ಆದರೆ ಸ್ವಲ್ಪ ಲೇಟಾಗಿ ಇವತ್ತು ಡೇ ಸ್ಟಾರ್ಟ್ ಆಯಿತು. ಯಾಕಂದರೆ ನಿನ್ನೆ ಮಾಡಿದ್ದು ಅದು ಪೂಜೆ ಅರೇಂಜ್ಮೆಂಟ್ ಎಲ್ಲ ಎತ್ತಿಡಬೇಕು, ಸ್ವಲ್ಪ ಅದು ಕ್ಲೀನ್ ಮಾಡಬೇಕು. ಅದಾಗಿ ಸ್ವಲ್ಪ ಬೆಳಗಿಂದ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ಮಧ್ಯಾಹ್ನ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ದೇವ್ರಿಗೆ ಇಟ್ಟಿರೋ ಕಾಯಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು. ಸ್ವೀಟ್ ಮಾಡೋಣ ಅನ್ನೋಗ ನನಗೆ ನೆನಪಾಯಿತು, ಏನಾದರೂ ತೋರ್ಸೋಣ ವೀಡಿಯೋಗೆ ಅಂತ ಹೇಳಿಬಿಟ್ಟು. ಈಗ ನೆಕ್ಸ್ಟ್ ಯಾವ ಹಬ್ಬ ಅಂದರೆ ಗಣೇಶ ಹಬ್ಬ ಬರ್ತಾಯಿದೆ. ಅದಕ್ಕೆ ಕಡುಬು ಕರ್ಜಿಕಾಯಿ ನೆನಪಾಯಿತು. ಅದು ಸರಿ, ಕಡುಬು ಕರ್ಜಿಕಾಯಿಗೆ ಹೂರ್ಣ ತೋರ್ಸೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. 2 ರೀತಿಯಾದ ಹೂರ್ಣ ತೋರಿಸ್ತೀನಿ, ಒಂಥರ ಹೂರ್ಣ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಯೂಸ್ ಆಗುತ್ತೆ. ಯಾಕಂದರೆ ಬೇಗ ಇವಾಗ 2 ಸತಿ ಬೇಯಿಸ್ತಾರೆ ಕಡುಬು. ಅದು ಹಿಟ್ಟನ್ನ 2 ಸತಿ ಬೇಯಿಸೋದೇನು ಬೇಗ ಆಗಿಲ್ಲ. ಸಿಂಪಲಾಗೆ ಬೇಗ ಮಾಡೋದು ತೋರಿಸ್ಕೊಡ್ತೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ಈಗ ಏನು ನಾನು ಇಷ್ಟೆಲ್ಲ ಹಾಕ್ತಾಯಿದ್ದೀನಿ, ಅದರಲ್ಲೆಲ್ಲ ಸ್ವಲ್ಪ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗೋ ರೆಸಿಪೀಸು ಮತ್ತು ಈಸಿಯಾಗಿ ಈವನ್ ಯಾರು ಮಾಡಿ ಟ್ರೈ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಈಗ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ತೋರಿಸ್ತೀನಿ. ಈಗ ಫಸ್ಟಿಂದ ತೋರಿಸ್ತೀನಿ. ಈಸಿಯಾಗಿರುತ್ತೆ, ಕ್ವಿಕ್ಕಾಗಿರುತ್ತೆ. ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಹಾಕ್ಬಿಟ್ಟು ಮಾಡೋದು. ಮೊದಲನೇದಾಗಿ ಕಡಲೆ ಬೀಜನ ಹುರ್ಕೋಬೇಕು. 1 ಕಪ್ ತೊಗೊಂಡಿದ್ದೀನಿ. ಹೈ ಫ್ಲೇಮು ಅಲ್ಲ, ಲೋ ಫ್ಲೇಮು ಅಲ್ಲ, ಮೀಡಿಯಮಲ್ಲಿ ಇಟ್ಟು ಹುರ್ಕೋಬೇಕು. ಕೊಬ್ಬರಿನೂ ಕೂಡ ತುರ್ದು ಇಟ್ಕೊಂಡಿದ್ದೀನಿ. ಈಗ ಬಂದ್ಬಿಟ್ಟು ಮಿಕ್ಸಿಗೆ ಹಾಕೋಣ ಕಡಲೆ ಬೀಜನ. 1 ಕಪ್ ಕಡಲೆ ಬೀಜನ ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಆ ಒಣ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೋಬಾರ್ದು, ಬರೀ ತುರ್ಕೊಂಡು ಇಟ್ಕೋಬೇಕು. ಕಡಲೆ ಬೀಜನ ಮಾತ್ರ ಮಿಕ್ಸಿಗೆ ಹಾಕ್ಕೋಬೇಕು. ಈ ಥರ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಮತ್ತು ಇದು ಸಪ್ರೇಟಾಗಿ ಎತ್ತಿಟ್ಕೊಂಡು ಕಡಲೆಪಪ್ಪು 1 ಕಪ್ ಕಡಲೆಪಪ್ಪನ್ನ ಮಿಕ್ಸಿಗೆ ಹಾಕ್ಕೋಬೇಕು. ಅದ್ರ ಜೊತೆ ಬಂದುಬಿಟ್ಟು 2ರಿಂದ 3 ಏಲಕ್ಕಿ. ಕಡಲೆ ಬೀಜದ ಜೊತೆನೇ ಹಾಕಿ ರುಬ್ಕೋಬೋದಾಗಿತ್ತು. ಯಾಕಂದರೆ ಕಡಲೆ ಬೀಜ ಎಣ್ಣೆ ಬಿಟ್ಕೊಳತ್ತಲ್ವಾ, ಸೊ ಅದು ಚೆನ್ನಾಗಿರಲ್ಲ. ಅದಕ್ಕೆ ಇದ್ರ ಜೊತೆ ಹಾಕ್ಕೊಂಡ್ರೆ ಅದು ಪೌಡ್ರು ಡ್ರೈ ಆಗೇ ಬರುತ್ತೆ. ಕಡಲೆ ಬೀಜದ ಜೊತೆ ಹಾಕೋಬೇಡಿ, ಕಡಲೆಪಪ್ಪು ಜೊತೆ ಹಾಕ್ಕೊಂಡು ರುಬ್ಕೊಳ್ಳಿ. ಇದಕ್ಕೆ ಹಾಕ್ತಿರೋದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು. ಯಾಕಂದರೆ ಇದು ಸ್ಟೋರ್ ಮಾಡಿ ಇಟ್ಕೋಬೋದು ಹೂರಣ. ಅದಕ್ಕಾಗಿ 1 ತಿಂಗಳು ಇಟ್ಕೋಬೋದು ಸ್ಟೋರ್ ಮಾಡಿ. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸೇ ನೋಡ್ಕೊಳ್ಳಿ. ಕಡಲೆಬೀಜ, ಕಡಲೆಪಪ್ಪು ಮಿಕ್ಸಿ ಮಾಡ್ಕೊಂಡಿರೋದು ಮತ್ತು ಕೊಬ್ಬರಿನ ತುರ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಎಳ್ಳು ಬಿಳಿದು ಅಲ್ಲ, ಕಪ್ಪು ಅಲ್ಲ, ಇದೊಂಥರ ಆಫ್ ವೈಟ್ ಥರ ಬರುತ್ತೆ, ಸಿಗುತ್ತೆ ಅದು ಡಿಮಾರ್ಟಲ್ಲಿ. ನೋಡ್ಕೊಳ್ಳಿ. ಇದನ್ನು ಜಾಸ್ತಿ ರೋಸ್ಟ್ ಮಾಡಬಾರ್ದು. ಆಲ್ರೆಡಿ ರೋಸ್ಟ್ ಆಗಿರೋ ಥರ ಇರುತ್ತೆ, ಬಟ್ ರೋಸ್ಟ್ ಆಗಿರಲ್ಲ. ಆ ಥರ ಕಲರ್ ಇದು ಎಳ್ಳು. ಇದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಚಟಪಟ ಅನ್ನೋ ಗಂಟ ಬಿಡಬೇಡಿ. 1-2 ನಿಮಿಷ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ 1 ಕಪ್ಪಷ್ಟು ಬೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಈ ಕರಗಿಸೋದು ಅದೆಲ್ಲ ಮಾಡಬಾರ್ದು, ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಚಿಕ್ಕದಾಗೆ. ಯಾಕಂದರೆ ಹೂರ್ಣದಲ್ಲಿ ಹಾಕ್ತೀವಲ್ವಾ, ಆಗ ಬಾಯಿಗೆ ಸಿಗಬೇಕು. ಆ ರೀತಿ ಈ ಥರ ಚಿಕ್ಕದಾಗಿ ಪುಡಿ ಮಾಡ್ಕೊಬೇಕು. ಜಾಸ್ತಿ ಸಿಗಬಾರ್ದು, ಜಾಸ್ತಿ ಸಿಕ್ಕರೆ ಚೆನ್ನಾಗಿರಲ್ಲ, ಉಂಡೆ ಇರುತ್ತೆ. ಈ ಥರ ಚಿಕ್ಕದಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ
ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ನಾನು ಹೇಗೆ ತೋರಿಸಿದ್ದೀನಿ ಅಷ್ಟರ ಮಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈ ಹೂರಣಕ್ಕೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹೂರಣ ರೆಡಿ ಆಗುತ್ತೆ. ಇದು ಕಡುಬಿಗೆ ಹಾಕ್ಕೋಬೋದು, ಕರ್ಜಿಕಾಯಿಗೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ಆ ಥರ ತೋರಿಸ್ತಾ ಇರೋದು ಡ್ರೈ ಇಂಗ್ರೀಡಿಯೆಂಟ್ಸ್ದು. ಈಗ ಬಂದ್ಬಿಟ್ಟು ಹಿಟ್ಟು ರೆಡಿ ಮಾಡ್ಕೊಳೋಣ. ಯಾಕಂದರೆ ತುಂಬ ಜನ ಬೇಯಿಸ್ತಾರೆ, ಏನು ಒಂದು ಸತಿ ಕಲಿಸ್ಕೊಂಡು ಇಟ್ಕೊತಾರೆ, ಆಮೇಲೆ ಇನ್ನೊಂದು ಸತಿ ಬೇಯಿಸ್ತಾರೆ. ಆ ಥರ ಎಲ್ಲ, ಇದು ಒಂದೇ ಸತಿ ಮಾಡಿ ಇಟ್ಕೊಳೋ ಥರ. ನೀರು 2 ಗ್ಲಾಸಲ್ಲಿ 2 ದೊಡ್ಡ ಗ್ಲಾಸಲ್ಲಿ ನೀರು ಇಟ್ಟಿದ್ದೀನಿ. ಇನ್ನೊಂದು ಹೂರಣಕ್ಕೆ ರೆಡಿ ಮಾಡ್ಕೊಳೋಣ. ಇದು 1 ಕಪ್ಪು ತೆಂಗಿನಕಾಯಿಗೆ 3/4 ಕಪ್ಪು ಬೆಲ್ಲ. ಇದು ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ ನಮ್ಮ ಮನೇಲಿ, ನಾವು ಮೀಡಿಯಮಾಗಿ ತಿನ್ನೋದ್ರಿಂದ ಈ ಅಳತೆಯಲ್ಲಿ ಹಾಕ್ತಾಯಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕ್ಕೊಳ್ಳಿ. ತೆಂಗಿನಕಾಯಿ ಬಂದ್ಬಿಟ್ಟು ಫ್ರೆಶ್ ಆಗಿರಬೇಕು, ಅದಕ್ಕೆ ಕೊಬ್ಬರಿ ಹಾಕಿದ್ದೀವಿ. ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ಇರಬೇಕು. ನಾನು ಹೇಳಿದ್ನಲ್ಲ ಆಗಲೇ, ಹಬ್ಬಕ್ಕೆ ಇಟ್ಟಿರೋ ತೆಂಗಿನಕಾಯಿ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸ್ವೀಟ್ ಮಾಡ್ಕೊಂಡು ತಿಂತಾರಲ್ವ, ಸೊ ಅದು ಫ್ರೆಶ್ ಆಗಿರುತ್ತೆ. ಆ ಥರ ಫ್ರೆಶ್ ಆಗಿರೋ ತೆಂಗಿನಕಾಯಿನ ಹಾಕ್ಕೊಂಡಿರೋದು. ಇಲ್ಲಿ ನೀರಾಗಲೇ ಕುದೀತಾ ಇದೆ. ಹಿಟ್ಟು ನಾನಾಗಲೇ ಹೇಳಿದ್ನಲ್ಲ, ಕಡುಬಿಗೆ 2 ದೊಡ್ಡ ಗ್ಲಾಸಲ್ಲಿ ನೀರು ಇಟ್ಟಿದ್ದೀನಂತ. ಅದು ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುವಾಗ ಹಾಲು ಹಾಕಬೇಕು. ಹಾಲು ಹಾಕಿದ್ರೆ ನಿಮಗೆ ಸಾಫ್ಟಾಗಿ ಬರುತ್ತೆ. ಇದೇ ಸೀಕ್ರೆಟು, ಹೇಳ್ತಾ ಇದ್ದೀನಿ. ಹಾಲು ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಮತ್ತು ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಅದು ಕುದಿಯೋಕ್ಕೆ ಬಿಟ್ಬಿಡಬೇಕು. ಇನ್ನು ಈ ಕಡೆ ಹೂರಣ ಕರೆಕ್ಟಾಗಿ ಆಗಿದೆ. ಅದು ನೀವು ಹುರ್ಕೊತ ಬೆಲ್ಲ ಅದು ಕರಗಿರುತ್ತೆ, ಮತ್ತು ಹಾಲು ಬಿಟ್ಕೊಂಡಿರುತ್ತೆ. ತೆಂಗಿನಕಾಯಿ ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ. ಈ ಸ್ಟೇಜಲ್ಲಿ ಬಂದ್ಬಿಟ್ಟು ಆಗಲೇ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ವಲ್ಲ, 2 ಸ್ಪೂನು ಹಾಕಬೇಕು. ಯಾಕಂದರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಸೊ ಅದಕ್ಕಾಗಿ 2 ಸ್ಪೂನು ಕಡಲೆ ಬೀಜ ಪುಡಿನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೆ ಗಟ್ಟಿ ಅನಿಸುತ್ತೆ, ಅದು ಸ್ವಲ್ಪ ನಾವು ಕೈಯಲ್ಲಿ ಈ ಥರ ಮಿದ್ದಿದ್ರೆ ಸಾಫ್ಟಾಗಿ ಆಗಿಬಿಡುತ್ತೆ. ಆ ಥರ ಏನಾಗಲ್ಲ. ಇದು ಬಂದ್ಬಿಟ್ಟು ಮನೇಲೇ ಮಾಡಿಟ್ಕೊಂಡಿರೋ ಹಿಟ್ಟು, ಅಕ್ಕಿ ಹಿಟ್ಟು ಮಿಲ್ ಮಾಡಿಸಿಟ್ಟಿರೋದು. ಅಂಗಡಿಯಿಂದ ತಂದ್ರೂ ಚೆನ್ನಾಗಿರುತ್ತೆ, ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಬಿಟ್ಕೊಳೋದು, ಬಿರುಕು ಆ ಥರ ಎಲ್ಲ ಆಗುತ್ತೆ. ಮನೆಯಲ್ಲೇ ಮಾಡಿಸ್ಕೊಂಡ್ರೆ ಬೆಟರು. ಮತ್ತು ಇಂದು ಒಂದು ಉಕ್ಕು ಬಂತು. ಇವಾಗ ನಾವು ಮುದ್ದೆ ಮಾಡ್ತೀವಲ್ವ, ಮುದ್ದೆಗೆ ಒಂದು ಉಕ್ಕು ಬಂದಿದ ತಕ್ಷಣ ಹಿಟ್ಟಾಕಿ ಕಲಿಸ್ತೀವಲ್ಲ, ಸೇಮ್ ಮೆಥಡು ನಾವು ಮುದ್ದೆ ಮಾಡ್ಕೊಳೋ ಥರನೇ ಮಾಡ್ಕೊಳೋದು. ಆದರೆ ಇದು ಕಡುಬಿಗೆ ಈ ಥರ ಮಾಡಿಕೊಂಡ್ರೆ ಇನ್ನೂ 2 ಸತಿ ಬೇಯಿಸೋದಿರಲ್ಲ, ಕ್ರ್ಯಾಕ್ ಬಿಡೋಲ್ಲ. ಮತ್ತು ಇನ್ನೊಂದೇನಾದರೆ ಸಾಫ್ಟಾಗಿರುತ್ತೆ. ನಾನು ಆಮೇಲೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿರುತ್ತೆ ಅಂತ. ನಾವು ಮುದ್ದೆನ ಹೇಗೆ ತೊಳಿಸ್ತೀವಲ್ವ 2-3 ಸತಿ, ಅದೇ ಥರ ಇದು ಸೇಮು 2-3 ಸತಿ ತೊಳಿಸ್ಬಿಟ್ಟು ಇಟ್ಬಿಟ್ರೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಬಿಸಿಯಾಗಿ ಹಾಗೇ ಇರುತ್ತೆ. ಇನ್ನು ಏನಂದರೆ ಮಾಡಿ ಒಂದೇ ಸತಿ ಇಟ್ಬಿಡ್ತಾರೆ, ದೇವ್ರ ಹತ್ರ ಇಡೋಷ್ಟರಲ್ಲಿ ಒಣಗೋಗ್ಬಿಟ್ಟು ಇರುತ್ತೆ, ಮತ್ತು ಅದು ಬಿರುಕು. ಇದಂದರೆ ಹಾಟ್ ಬಾಕ್ಸಲ್ಲಿ ಇಕ್ಕಿದ್ರೆ 1-2 ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಏನಾದರೂ ಕೆಲಸ ಇದ್ದರೆ ಮಾಡ್ಕೊಂಬಿಟ್ಟು ತಿರ್ಗಾ ಇನ್ನೊಂದು ಸತಿ ನಾವು ಬೇಕಾದ್ರೆ ಮಾಡ್ಕೊಬೋದು. ಕಡುಬು ಅಷ್ಟು ಸಾಫ್ಟಾಗಿ, ಅಷ್ಟು ಫ್ರೆಶ್ ಆಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಕೈ ನಾವು ಒದ್ದೆ ಮಾಡ್ಕೊಂಡು ಮುಟ್ಟಿದ್ರೆ ನಮ್ಮ ಕೈಗೆ ಮೆತ್ಕೋಬಾರ್ದು, ಆಗ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇನ್ನು ನನ್ನ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ಬಟ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ. ನೀವು ಖುಷಿಯಾಗಿರ್ತೀರ, ನಾನು ಖುಷಿಯಾಗಿರ್ತೀನಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್, ಲೈಕಿಂದ ನನಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ನಾನು ವಿಡಿಯೋ ಮಾಡಬೇಕು ಅಂತ. ನೀವು ನಾನು ಮಾಡೋ ಅಡುಗೆನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಅದೆಷ್ಟು ಟೇಸ್ಟಾಗಿ ಬರುತ್ತೆ. ಅಂದರೆ ನಾನು ತೋರಿಸಿರೋ ವೀಡಿಯೋನ, ನಾನು ಆಗಲೇ ಹೇಳ್ದಂಗೆ ಇಲ್ಲಿವರೆಗೂ ನಾನು ಏನೇನು ವೀಡಿಯೋ ತೋರಿಸಿದ್ದೀನಿ ರೆಸಿಪೀಸು ಎಲ್ಲನೂ ಅಷ್ಟೇ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ. ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ, ಅಷ್ಟು ಚೆನ್ನಾಗಿ ನಾನು ತೋರಿಸ್ತಾ ಇರ್ತೀನಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕಿಂದ ನನಗೆ ಇನ್ನೂ ಚೆನ್ನಾಗಿ ರೆಸಿಪೀಸ್ ತೋರಿಸ್ಬೇಕು ಅಂತ ಮೋಟಿವೇಶನ್ ಬರುತ್ತೆ. ಇನ್ನು ಹಬ್ಬಗಳು, ನಾನು ಲಾಸ್ಟು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಹಬ್ಬದ ಸೀರೀಸು ನಾನು ಅಡುಗೆಗಳು ತೋರಿಸ್ತೀನಿ ಅಂತ. ಆದಷ್ಟು ನಾನು ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ, ಎಲ್ಲ ಹಬ್ಬದ ಅಡುಗೆಗಳು. ಯಾಕಂದರೆ ನೆಕ್ಸ್ಟು ಯಾವ್ಯಾವ ಹಬ್ಬಗಳು ಬರ್ತಾಯಿದೆ ಅದ್ರ ರಿಲೇಟೆಡಾಗಿ ನಾನು ಅಡುಗೆಗಳು ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಾನು
ಈಸಿಯಾಗಿರೋದನ್ನ ನಾನು ತೋರಿಸ್ತೀನಿ, ಯಾಕಂದರೆ ಬೇಗ ಬೇಗ ಆಗೋದು. ಈಗ ನೋಡಿ ಏನು ಕಡುಬು ಎರಡೆರಡು ಸತಿ ಬೇಯಿಸ್ಕೊತಾರೆ, ಅದೇ ಈ ಥರ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಆ ಒಂದು ಏನು ಇದರಿಂದ ಉದ್ದೇಶದಿಂದ ನಾನು ಈಸಿ ಆಗಲಿ ಅಡುಗೆಗಳಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಮಾಡ್ತಾ ಇರೋದು. ಅಂದರೆ ನಮ್ಮ ಅಕ್ಕ ಬಂದ್ಬಿಟ್ಟು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಕಡುಬು ನಾನು ತೊಳ್ಸ್ಕೊಂಡು ಇಟ್ಕೊಂಡಿದ್ನಲ್ಲ, ಕರೆಕ್ಟಾಗಿ ಬಂದಿತ್ತು. ಅದನ್ನ ಎತ್ತಿ ಹಾಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ನಾನು ಒಂದು ಬೇಗ ದೇವ್ರ ಹತ್ರ ಇಡಬೇಕು ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಮಾಡಿದ್ವಲ್ಲ, ಹಾಗೆ ಸ್ವಲ್ಪ ದೇವ್ರ ಹತ್ರ ಇಡೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮಾಡಿದೆ. ಅದು ಮೋಲ್ಡಲ್ಲಿ ಬಂದಿಲ್ಲ ನನಗೆ ಸರಿಯಾಗಿ. ಇದು ಕೊಟ್ಟರು ನಮ್ಮ ಅಕ್ಕ ತಗೋ ಇದ್ರಲ್ಲಿ ಕಟ್ ಮಾಡು ಅಂತ, ಏನೋ ಬಂದಂಗೆ ಮಾಡಿದೆ. ಆದರೆ ದೇವ್ರಿಗೆ ಇಡಬೇಕು ಅಂತ ನೀಟಾಗಿ ಇನ್ನೊಂದು ಸತಿ ಅದನ್ನು ತೆಗೆದ್ಬಿಟ್ಟು ಇನ್ನೊಂದು ಸತಿ ನೋಡಿ ಮೋಲ್ಡಲ್ಲಿ ಮಾಡಿಟ್ಟೆ. ನಮ್ಮ ಅಕ್ಕ ಕೊಡಿಲಿ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು. ಬೇಕಂದರೆ ನೋಡಿ, ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ನಿಮಗೆ ಗ್ರೀಸಿಯಾಗಿ ಸಿಗುತ್ತೆ. ಅಂದರೆ ನಿಮಗೆ ಕೈಯಲ್ಲಿ ಅಂಟಲ್ಲ, ನೀರಲ್ಲಿ ಅದ್ದು ತಟ್ತಾರೆ. ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ತೋರಿಸ್ತಾ ಇರೋದು. ಚೆನ್ನಾಗಿ ಮಿಟ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಗಂಟು ಥರ ಇದ್ದರೆ ಈ ಥರ ಮಿದ್ದೋದ್ರಲ್ಲಿ ಸಿಕ್ಕಿದ್ರೆ ಅದರಲ್ಲಿ ತೆಗ್ದಾಕ್ಬಿಡಿ. ತೊಳ್ಸೋರಲ್ಲಿ ನೀಟಾಗಿ ತೊಳ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಥರದಲ್ಲಿ ಬೇಕಾದ್ರೆ ತೆಗ್ದಾಕ್ಬೋದು. ನಾನು ಅದಕ್ಕೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ಈ ಥರ ರೊಟ್ಟಿ ಶೀಟ್ ತೊಗೊಳ್ಳಿ ಅಂತ, ಅಮೆಝಾನಲ್ಲಿ ಸಿಗುತ್ತೆ ಅಂತ. ಈಗ ರೊಟ್ಟಿ ಇವಾಗ ತೆಳ್ಳಗೆ ತಟ್ಟಕ್ಕೋದ್ರೆ ಒಂದೊಂದು ಸತಿ ಇದಾಗ್ಬಿಡುತ್ತೆ, ಎತ್ತಾಕೋರಲ್ಲಿ ಕಿತ್ತೋಗ್ಬಿಡುತ್ತೆ. ಇದ್ರ ಸಮೇತ ರೊಟ್ಟಿ ಶೀಟ್ ಸಮೇತ ಹೆಂಚ ಮೇಲೆ ಹಾಕಿದ್ರೆ ರೊಟ್ಟಿ ಶೀಟ್ ಏನೂ ಆಗೋಲ್ಲ, ಸುಡಲ್ಲ, ಏನೂ ಇಲ್ಲ. ಒಂದು 3 ಸೆಕೆಂಡ್ ಬಿಟ್ಬಿಟ್ಟು ಎತ್ತಿದ್ರೆ ನೀಟಾಗಿ ಬಂದ್ಬಿಡುತ್ತೆ. ಮತ್ತು ಇದ್ರಲ್ಲಿ ಬಿಸಿನೂ ತಾಗಲ್ಲ. ನನಗೆ ನಮ್ಮ ಮನೇಲಿ ಈ ಥರ ಏನು ಒಬ್ಬಟ್ಟು ತಟ್ಟಕ್ಕೆ, ರೊಟ್ಟಿ ತಟ್ಟಕ್ಕೆ ಬಿಟ್ಟಾಗ ಎತ್ತಾಕುವಾಗಿ ಕಿತ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇರಲಿಲ್ಲ. ಈ ರೊಟ್ಟಿ ಶೀಟ್ ಬಂದಮೇಲೆ ನನಗೆ ಒಂದು ಧೈರ್ಯ ಬಂತು, ಇದರಲ್ಲಿ ತಟ್ಬಿಟ್ಟು ಹಾಕೋದ್ರಿಂದ ಏನು ನಮಗೆ ಕೈ ಸುಡಲ್ಲ ಮತ್ತು ಕಿತ್ತೋಗಲ್ಲ. ಇಷ್ಟೊಂದು ಬೆನಿಫಿಟ್ ಇದೆ ಈ ರೊಟ್ಟಿ ಶೀಟಲ್ಲಿ. ಬೇಕಾದರೆ ತೊಗೊಳ್ಳಿ, ಬೇಕಾದ್ರಲ್ಲ ಮಸ್ಟ್ ತೊಗೊಳ್ಳಿ, ಯಾಕಂದರೆ ತುಂಬ ಸುಲಭ ಆಗುತ್ತೆ ಕೆಲಸಗಳು. ಮತ್ತು ಬಟರ್ ಶೀಟ್ ಅಂತ ತೊಗೊತಾರಲ್ವ, ಅದ್ರ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ. ಅದು ನೀರು ಬಿದ್ದರೆ ಸಾಕು, ಸ್ವಲ್ಪ ಕಿತ್ತೋಗೋ ಥರ ಆಗಿಬಿಡತ್ತೆ. ಇದು ಬೆಸ್ಟ್, ಬೇಕಾದರೆ ತೊಗೊಳ್ಳಿ. ಹೇಗಿದೆ ಕಡುಬು ಮಾಡಿಕೊಂಡು ನೋಡ್ತಾ ಹೇಗಿದೆ ಮಾಡಿಕೊಂಡು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ನೀವು ಕಮೆಂಟ್ ಮಾಡೋದ್ರಿಂದ ಖುಷಿ ಆಗುತ್ತೆ, ಓಕೆ ಯಾರೋ ಒಬ್ರಿಗೆ ಉಪಯೋಗ ಆಯಿತು ಅಂತ. ಇನ್ನು ಹಬ್ಬಗಳು ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಇನ್ನು ನಾಳೆ ರಕ್ಷಾಬಂಧನ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿ. ಅಣ್ಣ ಎಲ್ಲೇ ಇರೋ ಕರೆದು ರಾಖಿ ಕಟ್ಟಿ, ಬ್ಯುಸಿ ಇದ್ರೂ ರಾಖಿ ಕಟ್ಬಿಟ್ಟು ಕೆಲ್ಸಕ್ಕೆ ಕಳಿಸಿ, ಇಲ್ಲ ಕೆಲಸದಿಂದ ಬಂದಮೇಲೆ ಶ್ರದ್ಧೆಯಿಂದ ಆರತಿ ಮಾಡಿ ರಾಖಿ ಕಟ್ಟಿ. ಇನ್ನು ಏನು ಹೇಳೋದು, ಮಾಡ್ಕೊಳ್ಳಿ ಕಡುಬು, ತಿನ್ನಿ, ಸಾಫ್ಟಾಗಿರುತ್ತೆ. ಮತ್ತು ಇನ್ನೇನು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋದಲ್ಲಿ ನನ್ನ ವಾಯ್ಸು ನಿಮಗೇನಾದರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ನಾನು ಈಗೀಗ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ನೀವು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬರ್ತಾಯಿದೆ ನನ್ನ ವೀಡಿಯೋ ಅಂತ. ತುಂಬ ಜನ ನೋಡ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇದೆ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಖುಷಿಯಾಗುತ್ತೆ, ನೀವು ಖುಷಿಯಾಗಿರ್ತೀರ. ನಾನು ಮಾಡೋ ರೆಸಿಪೀಸು, ತೋರಿಸ್ತಾ ಇರೋ ರೆಸಿಪೀಸು ಟ್ರೈ ಮಾಡಿ, ದಯವಿಟ್ಟು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕಡುಬು ಮಸ್ಟ್ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.